ಮುಧೋಳ ನಗರದಲ್ಲಿ ಫೆಬ್ರವರಿ 22ರಂದು ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ಮುಧೋಳ ತಾಲೂಕು ಮಡಿವಾಳ ಮಾಚಿದೇವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿ ಸಹಯೋಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಮಾರಂಭದಲ್ಲಿ ಮಾತನಾಡಿದ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ ಅವರು ಮಡಿವಾಳ ಮಾಚಿದೇವರು ಲಿಂಗಾಯತ ಸಮುದಾಯದ ಮಹಾನ್ ಶರಣರು ಮತ್ತು ಕಾಯಕ ಯೋಗಿಗಳಾಗಿ ಸಮಾಜದಲ್ಲಿ ಶ್ರಮದ ಗೌರವ, ಸಮಾನತೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಪ್ರಚಾರ ಮಾಡಿದವರು. ಅವರ ವಚನಗಳು ಮತ್ತು ಆದರ್ಶಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ನೀಡುತ್ತಿವೆ. ಮಡಿವಾಳ ಸಮುದಾಯದ ಶ್ರಮಜೀವಿಗಳು ರಾಜ್ಯದ ಅಭಿವೃದ್ಧಿಯಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಸರ್ಕಾರವು ಈ ಸಮುದಾಯದ ಶಿಕ್ಷಣ, ಉದ್ಯೋಗ ಅವಕಾಶಗಳು, ಸಾಮಾಜಿಕ ಉನ್ನತಿ ಮತ್ತು ಒಗ್ಗಟ್ಟಿಗೆ ಬದ್ಧವಾಗಿದೆ. ಈ ಜಯಂತಿ ಆಚರಣೆಯ ಮೂಲಕ ಮಾಚಿದೇವರ ಆಶಯಗಳು ಇನ್ನಷ್ಟು ಜನರಿಗೆ ತಲುಪಿ ಸಮಾಜದಲ್ಲಿ ಸಮಾನತೆ ಮತ್ತು ಕಾಯಕದ ಮಹತ್ವವನ್ನು ಬಲಪಡಿಸಲಿ ಎಂದು ಹಾರೈಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮುಧೋಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಗೌಡ ಪಾಟೀಲ, ಲೋಕಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕಿವಡಿ, ವಕೀಲರು, ವೈದ್ಯರಾದ ಕುಬಸದ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ಜನಪ್ರತಿನಿಧಿಗಳು, ಮುಧೋಳ ತಾಲೂಕು ಮಡಿವಾಳ ಮಾಚಿದೇವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಪರಶುರಾಮ ಪರೇಟ, ಉಪಾಧ್ಯಕ್ಷರಾದ ಮಲ್ಲಪ್ಪ ಪರೇಟ, ಕಾರ್ಯದರ್ಶಿಗಳಾದ ಸಾಗರ್ ಪರೇಟ, ಲಕ್ಷ್ಮಣ್ ಪರೇಟ, ಸದಸ್ಯರುಗಳಾದ ಸಂದೀಪ್ ಪರೇಟ, ಮಲ್ಲಪ್ಪ ಪರೇಟ, ಗಜಾನನ ಪರೇಟ, ಗಂಗಾಧರ ಪರೇಟ ಸೇರಿದಂತೆ ಹಲವಾರು ಮಡಿವಾಳ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು. ಶ್ರೀ ಮಾರುತಿ ನಾಯಕ, ಮುಧೋಳ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಮಾಧ್ಯಮದ ಗೆಳೆಯರು ಬಂದಿದ್ದಾರೆ. ನಮ್ಮ ಉದ್ಯೋಗ ಮೇಲೆ ಬಂತು. ಹುಟ್ಟಿನಿಂದ ನೀವು ಮಡಿವಾಳ ಆಗತ್ತೆ, ಹುಟ್ಟೇನು ಕೇಳ್ಕೊಂಡು ಬರ್ಕೊಂಡು ಬರಲಿಲ್ಲ. ನಾನು ಮಾದ್ರಾಮ ಚಪ್ಪಲ್ ಹೊಲಿಬೇಕಂತ ನಾನು ಕೇಳಲಿಲ್ಲ. ಆದರೆ ಈ ಜಾತಿ ವ್ಯವಸ್ಥೆ ಎಷ್ಟೊಂದು ಕರಾಳ ಛಾಯೆಯನ್ನು ಒತ್ತಾ ಇದೆ ಅಂದರೆ ಬಹುಶಃ ಇಂತಹ ಜಾತಿ ವ್ಯವಸ್ಥೆನ ಯಾವ ಧರ್ಮದಲ್ಲಿ ನೋಡಿಲ್ಲ. ಇಂಥ ವ್ಯವಸ್ಥೆ ನಮ್ಮ ಹಿಂದೂ ಧರ್ಮದಲ್ಲಿ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಮಡಿವಾಳರಂದ್ರೆ ಒಂಥರ ತುಚ್ಚು ಭಾವನೆ, ಕಂಬಾರಂದ್ರೆ ಒಂದು ತುಚ್ಚು ಭಾವನೆ. ಯಾವ ಧರ್ಮಕ್ಕೂ ನಮ್ಮನ್ನ ಮನುಷ್ಯರನ್ನಾಗಿ ಕಾಣ್ತಕ್ಕಂಥ. ನಾವೆಲ್ಲ ಹಿಂದೂಗಳೇನು ಕೇಳ್ತೀವಿ, ಆದರೆ ನಮ್ಮ ಸ್ಥಾನ ಬೇರೆ ಬೇರೆ. ಮಡಿವಾಳ ಸ್ಥಾನ ಬೇರೆ, ಚಪ್ಪಲಿ ಹೊಲಿಯವ್ರ ಸ್ಥಾನ ಬೇರೆ, ಕಂಬಾರ ಮಡಿಕೆ ಮಾಡೋರ ಜಾತಿ ಬೇರೆ. ಯಾಕ್ರಿ ನಮ್ಮನ್ನ ಈ ತರ ನೋಡುದು ನೀವು? ಮನುಷ್ಯರನ್ನೇ ಕಾಣ್ತಕ್ಕಂಥ ಧರ್ಮ ಬೇಕಾಗಿದೆ ನಮ್ಗೆ. ಮನುಷ್ಯರನ್ನ ಕಾಣ್ತಕ್ಕಂಥ ಧರ್ಮ ಇದೆಂತ ಧರ್ಮ? ಬಸವಣ್ಣನವರು 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಒಟ್ಟುಗೂಡಿಸಿತು. ಜಗತ್ತೇ ಒಂದು, ಇದು ನಮ್ಮ ಸಂಸಾರಪ್ಪ, ಇದೆಲ್ಲರೂ ಒಂದು, ಎಲ್ಲರೂ ಕೂಡಿರೋಣ ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಡಿವಾಳ ಮಾಚಯ್ಯನವ್ರನ್ನಾಗಿ ದೊಡ್ಡ ಶರಣರಾಗಿ ಮಾಡಿದ್ರು. ಹೀಗೆ ಬಸವ ತತ್ವದ ಆರಾಧಕರು ಅವರು ಎಲ್ಲ ಹೋಗ್ಬಿಟ್ಟು ಬಸವ ತತ್ವ ಹೇಳುದು, ಬಸವನಿರುತ್ತಾನೆ ಎಲ್ಲ ಜಾತಿ ನಂದು ಅಂತ ಕರ್ಕೊಂಡ ಯಾವಾಗ ಮೂರ್ತಿ ಮಾಡಿ ಒಳಗೆ ಕುಂದಿಸಿದ್ರು ಅವಾಗ ಕೆಲವು ಜಾತಿಗಳನ್ನ ಹೊರಗೆ ನಿಲ್ಲಿಸ್ಬಿಟ್ಟು ಬಸವಣ್ಣ ಗುಡಿ ಒಳಗೆ ನೀವು ಬರಂಗಿಲ್ಲ. ಯಾವ ಧರ್ಮ ರೀ ನಮ್ಗೆ? ಇಡೀ ನಿಮ್ದೆಲ್ಲವನ್ನು ಸ್ವಚ್ಛ ಮಾಡ್ತಕ್ಕಂಥ ಸಮಾಜನ ಕಾಣೋ ದೃಷ್ಟಿ ಅಂತದ್ದು. ಅವ್ರನ್ನ ಕರೀರಿ, ಅಭಿವೃದ್ಧಿಗೋಸ್ಕರ ನೀವು ಪ್ರಯತ್ನ ಮಾಡಿ, ಪೊಲಿಟಿಕಲ್ ಪವರ್ ಕೊಡಿ ಅವ್ರಿಗೆ. ದೇವರಾಜ ಅರಸಿರುವವರಿಗೆ ಎಲ್ಲ ಜಾತಿ ಸಮಾಜಗಳನ್ನ ಕರೆದು ರಾಜಕಾರಣ ತಂದರು. ನೋಡಿ, ದೇವರಾಜ ಅರಸಿರುವವರಿಗೆ ಎಲ್ಲೆಲ್ಲಿ ಯಾವ ರೀತಿ ಟಿಕೆಟ್ ಕೊಟ್ಟಂದ್ರೆ, ಜಮಖಂಡಿಯಲ್ಲಿ 16 ಟಿಕೆಟ್ ಕೊಟ್ಟರು, ಶಿಂದಗಿಯಲ್ಲಿ ಅಗಸರ ತಿಪ್ಪನ್ನ ಕೊಟ್ಟರು, ಬದಾಮಿಗೆ ಒಬ್ಬ ಜಂಗಮರಿಗೆ ಕೊಟ್ಟರು. ಈ ಎಲ್ಲ ಜಾತಿಗಳು ಯಾರ ಹತ್ರ ಹೋಗ್ಬೇಕು? ಈ ಪೊಲಿಟಿಕಲ್ ಪವರ್